ಸೊ ಮೊದಲನೇದಾಗಿ GTTC ಆಯ್ಕೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಪೇರೆಂಟ್ಸ್ಗೆ ಹೇಳೋಕ್ಕೆ ಇಷ್ಟಪಡೋದು, ನಿಮ್ಮ ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ಅವ್ರನ್ನೇ ಆಸ್ತಿಯನ್ನಾಗಿ ಮಾಡಿ. ನಿಮ್ಮ ಮಕ್ಕಳು ಓದ್ತಾ ಇದ್ದಾರಾ, ಹೇಗೆ ಸ್ಟಡಿ ಮಾಡ್ತಿದ್ದಾರೆ, ಅದಕ್ಕೊಂದು ಸ್ವಲ್ಪ ಸಮಯ ನೀಡಿ. ಅವರು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡಿ GTTCನ ವಾಚ್ ಮಾಡಿ ಹೇಗೆ ಓದ್ತಿದ್ದಾರೆ ಅಂತ. ಸೊ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಕಂಟ್ರೀಸಲ್ಲೂ ಇದ್ದಾರೆ. ಆಸ್ಟ್ರೇಲಿಯಾ, ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ ಎಲ್ಲ ಕಡೆಯೂ ಇದ್ದಾರೆ. ನಾವು ಅಲ್ಯೂಮಿನಿ ಅಸೋಸಿಯೇಷನ್ ಮಾಡಿದ್ವಿ. ತುಂಬ ಜನ ಫಾರಿನ್ನಲ್ಲಿದ್ದಾರೆ. ಬಹಳಷ್ಟು ಜನ ಅವ್ರದ್ದೇ ಆದಂಥ ಒಂದು ಇಂಡಸ್ಟ್ರಿನ ಮಾಡಿದ್ದಾರೆ. ಸಾಕಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಎಷ್ಟೋ ಜನ ಇಲ್ಲಿ ಬಂದಾಗ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಅವರೆಲ್ಲ ಇವತ್ತು ಇಂಡಸ್ಟ್ರಿ ಓನರ್ ಆಗಿ ಅವರು ಫ್ರಾನ್ಸು, ಅದರ್ ಕಂಟ್ರೀಸ್ಗೆ ಅವ್ರ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ. ನೀವು ನಿಮ್ಮದೇ ಒಂದು ಎಂಟರ್ಪ್ರಿನರ್, ನಿಮ್ಮದೇ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿ ಒಂದಷ್ಟು ಜನಕ್ಕೆ ಕೆಲಸ ಕೊಡಿ. ಇವತ್ತಿನ ದಿನ ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನೀವೇ ಒಂದಷ್ಟು ಜನಕ್ಕೆ ಉದ್ಯೋಗ ಕೊಡೋ ಮಟ್ಟಕ್ಕೆ ಬೆಳಿಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಸ್ಕಿಲ್ಲನ್ನು GTTCಲಿ ಕೊಡುತ್ತೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸ್ ಆಗಿರೋದ್ರಿಂದ ನೀವು ಸಮಯನ ಪರಿಪಾಲನೆ ಮಾಡಬೇಕು. ಕರೆಕ್ಟ್ ಟೈಮ್ಗೆ 8 ಗಂಟೆ ಅಂದರೆ 8 ಗಂಟೆ ಒಳಗಡೆ ಇರಬೇಕು ಹುಡುಗರು. ಸೊ ಅದನ್ನು ಎಕ್ಸ್ಕ್ಯೂಸ್ ಕೇಳಬೇಡಿ. ಪೇರೆಂಟ್ಸ್ ಬಂದುಬಿಟ್ಟು ಟೈಮ್ ಎಕ್ಸ್ಟೆಂಡ್ ಮಾಡಿ. ಸೊ ನಾನು GTTC ಬ್ಯಾಂಗ್ಳೂರಲ್ಲಿ ಸೇರಿದಾಗ ನನ್ನ ಟೈಮಿಂಗು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ. 6 ಗಂಟೆಗೆ ಬಂದು ಪಂಚ್ ಮಾಡಬೇಕು. ಸೊ ನೀವು ಇಮ್ಯಾಜಿನ್ ಮಾಡಿ. ಸೊ ನಿಮ್ಮ ವಿದ್ಯಾರ್ಥಿಗಳಿಗೆ 8 ಗಂಟೆಗೆ ಟೈಮ್ ಹಾಕಿದ್ವಿ. ಯಾರೋ ಒಬ್ಬರು ಪೇರೆಂಟ್ ಬಂದಿದ್ದರು, ಸರ್ ಅದು ನಮ್ಮ ಹುಡುಗ 8:15 ಬರ್ತಾನೆ ಬಿಡಿ ಅಂತ. ಡಿಸಿಪ್ಲಿನ್ ಇಲ್ಲ ಅಂದರೆ, ಈಗ ಇಂಡಸ್ಟ್ರಿಗೆ ನಾವು ಇನ್ಪ್ಲಾಂಟ್ ಟ್ರೈನಿಂಗ್ ಕಳಿಸ್ತೀವಿ 4ನೇ ವರ್ಷಕ್ಕೆ, ಅಲ್ಲಿ ಶಿಫ್ಟ್ ಇರುತ್ತೆ. ಟಯೋಟಾಗಿ ಕಳಿಸಿದ್ದೀವಿ. 6 ಗಂಟೆ ಅಂದರೆ 6 ಗಂಟೆ ಪಂಚ್ ಮಾಡಬೇಕು ಅವನು. ನೀವು ಅಲ್ಲೋಗಿ ಎಕ್ಸ್ಕ್ಯೂಸ್ ಕೇಳ್ತೀರಾ ಟೈಮ್ ರಿಲ್ಯಾಕ್ಸ್ ಮಾಡಿ ಅಂತ? ಆ ಥರ ಇರಲ್ಲ. ಸೊ ನಮ್ಮ GTTC ಹುಡುಗರಿಗೆ ಬೇಡಿಕೆ ಇರೋದು ಯಾಕೆ ಅಂತಂದರೆ, ಅವನು ಇಂಡಸ್ಟ್ರಿ ಡಿಸಿಪ್ಲಿನ್ನು GTTCಲಿ ಕಲ್ತಿರ್ತಾನೆ ಅಂತ. ಗೊತ್ತಾಯ್ತಾ? ಬೇರೆ ಪಾಲಿಟೆಕ್ನಿಕ್ಕು ನಮಗೂ ಅದೇ ವ್ಯತ್ಯಾಸ. ಹಾಗಾಗಿ ನೀವುಗಳು ಪೋಷಕರು ನಿಮ್ಮ ಹುಡುಗರು ಕರೆಕ್ಟ್ ಟೈಮಿಗೆ ಬರೋ ಹಾಗೆ ನೋಡ್ಕೋಬೇಕು. ಬಸ್ ಇಲ್ಲ, ಅದಿಲ್ಲ, ಅದೆಲ್ಲ ಹೇಳಬಾರ್ದು. ಓಕೆ. ಸೊ ನಾನು GTTCಗೆ ಸೇರಿದಾಗ 24 ಅವರ್ಸು ಕೆಲಸ ಮಾಡಿದ್ದೀನಿ ಪ್ರೊಡಕ್ಷನಲ್ಲಿ. ಸೊ ನಮ್ಮ ಕೊಲೀಗ್ಸ್ ಎಲ್ಲರನ್ನೂ ಅಷ್ಟೇ, ಟೈಮ್ ಲಿಮಿಟ್ ಇರಲ್ಲ. ಆಮೇಲೆ ನಿಮಗೆ ಆ್ಯಕ್ಚುಲಿ ನಾವು ಆನ್ ದ ಜಾಬ್ ಟ್ರೈನಿಂಗ್ ಕೊಡೋದ್ರಿಂದ ಕೆಲವು ಪ್ರೊಡಕ್ಷನ್ ಜಾಬ್ಸು ಅವ್ರಿಗೆ ಕೊಟ್ಟಿರ್ತೀವಿ. ರಿಸ್ಕ್ ಅದು ಆ್ಯಕ್ಚುಲಿ. ಅವ್ರು ರಿಜೆಕ್ಟ್ ಮಾಡಿದ್ರೆ ಸೊ ನಾವು ಬೇರೆ ಮಾಡಬೇಕು. ಸೊ ನಿಮ್ಮ ಹುಡುಗ ಅಷ್ಟು ಕಾಸ್ಟ್ಲಿ CNC ಮೆಷಿನ್ನು ಮೇಲೆ ಕೆಲಸ ಮಾಡೋಕ್ಕೆ ಬಿಟ್ಟಿರ್ತೀವಿ, ಅಥವಾ ಎಕ್ವಿಪ್ಮೆಂಟ್ ಕೊಟ್ಟಿರ್ತೀವಿ. ಸೊ ಅದನ್ನು ಹಾಳು ಮಾಡಿದ್ರೆ ನಮಗೆ ಲಾಸು ಲಕ್ಷಾಂತರ. ಸೊ ಅದು ರಿಸ್ಕ್ ಅದು. ಆದರೂ ನಿಮಗೆ ಆ ಹುಡುಗರಿಗೂ ಕಲೀಲಿ ಅಂತ ಆ ಒಂದು ಅವಕಾಶ ಮಾಡಿಕೊಟ್ಟಿರ್ತೀವಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲ ಸ್ಟೂಡೆಂಟ್ಸ್ ಇಲ್ಲಿ ಕೂತ್ಕೊಂಡಿರೋದು ನೋಡಿದ್ರೆ ನನಗೆ ಯಾಕೋ ಭವಿಷ್ಯದ ನಮ್ಮ ಎಲ್ಲ ದೇಶದ ಪಿಲ್ಲರ್ಸ್ ಅಂತ ನನಗನ್ನಿಸ್ತಾ ಇದೆ ನಮ್ಮ ಸ್ಟೂಡೆಂಟ್ಸ್. ಯಾಕಂದರೆ ನೀವೆಲ್ಲ ಆಯ್ಕೆ ಮಾಡಿಕೊಂಡು ಬಂದಿರುವಂತಹ GTTC ಬಹಳಷ್ಟು ಪಿಲ್ಲರ್ಗಳನ್ನ ರೂಪಿಸಿದೆ. ನಮ್ಮ ಭವಿಷ್ಯದ ಭಾರತದ ಪಿಲ್ಲರ್ಸ್ ಹಾಗೂ ಭಾರತ ಹಾಗೂ ದೇಶ ವಿದೇಶಗಳಿಗೂ ಸಹ ಮ್ಯಾನ್ ಪವರನ್ನು, ಟೆಕ್ನಿಷಿಯನ್ಸ್ನ ಕೊಟ್ಟಂತಹ ಒಂದು ಮಹತ್ವದ ಇನ್ಸ್ಟಿಟ್ಯೂಷನ್ಗೆ ನೀವು ಜಾಯ್ನ್ ಆಗಿದ್ದೀರಾ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಯು ಆಲ್. ಬಹುಶಃ ಲೈಕ್ ತಾಂತ್ರಿಕ ಶಿಕ್ಷಣದ ಮೊದಲ ಹೆಜ್ಜೆ ಇಲ್ಲಿ ನಿಮ್ಮದು ಶುರು ಆಗ್ತಾ ಇದೆ ಇವತ್ತು. ಯಾಕೆಂದರೆ ತಾಂತ್ರಿಕತೆಯಲ್ಲಿ ಯಾವುದೇ ಒಂದು ದೇಶ ಮುನ್ನಡೆಯಬೇಕಾದ್ರೆ ತಾಂತ್ರಿಕತೆ ಮುನ್ನಡೆ ಇರಬೇಕಂತ ಹೇಳ್ತೀವಿ. ಸೊ ಟೆಕ್ನಿಕಲಿ ದ ಇನ್ನೋವೇಟಿವ್ನೆಸ್ ಶುಡ್ ಬಿ ದೇರ್ ಅಂತ. ಸೊ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಟು ಹ್ಯಾವ್ ಕ್ಯೂರಿಯಾಸಿಟಿ ಆ್ಯಂಡ್ ಆಸ್ಕ್ ಕ್ವೆಶನ್ಸ್ ಟು ಯುವರ್ ಟೀಚರ್ಸ್. ಕ್ವೆಶನ್ಸ್ ಅಂತಂದ್ರೆ ನೀವೇನು ಕಲಿತಾ ಇರ್ತೀರ ಅದ್ರ ಬಗ್ಗೆ ಹೆಚ್ಚಿನದಾಗಿ ಕ್ವೆಶನ್ಸ್ನ ಕೇಳೋದ್ರಿಂದ ನಿಮ್ಮ ಕ್ಯೂರಿಯಾಸಿಟಿನೂ ಜಾಸ್ತಿ ಆಗುತ್ತೆ. ಹಾಗೆ ಕ್ಯೂರಿಯಾಸಿಟಿ ಈಸ್ ದಿ ಫಸ್ಟ್ ಸ್ಟೆಪ್ ಫಾರ್ ದ ಇನ್ನೋವೇಷನ್. ಸೊ ಹಾಗಾಗಿ ಇನ್ನೋವೇಟಿವ್ ಆಗಿರಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವೇನಾದರೂ ಇನ್ನೋವೇಟಿವ್ ಆಗಿ ಕ್ರಿಯೇಟ್ ಮಾಡಬೇಕಂತಂದ್ರೆ ಯು ಶುಡ್ ಹ್ಯಾವ್ ದ ಕ್ಯೂರಿಯಾಸಿಟಿ first, right? And you should learn. See, whenever ಬೇರೆ ನಾಲೆಡ್ಜ್ ಎಲ್ಲ ನೀವು ಓದಿದ್ರೆ ಬಂದ್ಬಿಡುತ್ತೆ, ಬಟ್ ಸ್ಕಿಲ್ ಹಾಗಲ್ಲ. ಸೊ ಸ್ಕಿಲ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅ ಲಾಟ್ ಇನ್ ಯುವರ್ ವರ್ಕ್ಶಾಪ್ಸ್ ಆ್ಯಂಡ್ ಲ್ಯಾಬ್ಸ್, ಆ್ಯಂಡ್ ಇಟ್ ಶುಡ್ ಬಿ consistency should be there. Without consistency you cannot become the master.
ಆ್ಯಕ್ಚುಲಿ ಹೋಂಡಾ ಕಂಪನಿ ಅಂತ ಶುರು ಮಾಡಿದಂತಹ ಸ್ಕ್ವೇರ್ ಹೋಂಡಾ ಅಂತ ಹೇಳುವ ವ್ಯಕ್ತಿಯೊಬ್ಬ, ಹಿ ಈಸ್ ದಿ ಓನರ್ ಆಫ್ ದಿ ಹೋಂಡಾ ಕಂಪನಿ. 1937 ಏನು ಮಾಡ್ತಾನೆ, ಒಂದಷ್ಟು ಪಿಸ್ಟನ್ ರಿಂಗ್ಸ್ನ ಪ್ರೊಡಕ್ಷನ್ ಆರ್ಡರ್ಸ್ ತಗೋತಾರೆ. ಸೊ ದ ಗ್ರೇಟ್ ವಿ ಹ್ಯಾವ್ ಟೊಯೋಟಾ ಕಂಪನಿ, ರೈಟ್? ಸೊ ವೆರಿ ಗುಡ್ ಕಂಪನಿ ಮೋಟಾರ್ ವೆಹಿಕಲ್ಸಲ್ಲಿ. ಸೊ ಆ ವೆಹಿಕಲ್ಸಿಗೆ ಪಿಸ್ಟನ್ ರಿಂಗ್ಸ್ನ ಮಾಡುವಂತಹ ಕೆಲಸ ತಗೊಂಡು ಫಸ್ಟ್ ಆರ್ಡರಲ್ಲಿ 50 ಪಿಸ್ಟನ್ ರಿಂಗ್ಸ್ನ ಮಾಡಿಕೊಡ್ತಾನೆ. 47 ರಿಜೆಕ್ಟ್ ಆಗಿಬಿಡುತ್ತೆ. ಬಿಕಾಸ್ ದೇ ಹ್ಯಾವ್ ಅ ವೆರಿ ಗುಡ್ ಕ್ವಾಲಿಟಿ ಕಂಟ್ರೋಲ್ ಸಿಸ್ಟಮ್ ವೆರ್ ಇನ್ ದೇ ರಿಜೆಕ್ಟೆಡ್ 47. ಬಟ್ ಹಿ ಡಿಡ್ ನಾಟ್ ಸ್ಟಾಪ್. ಅವ್ರೇನು ಮಾಡ್ತಾರೆ, ಅಲ್ಲಿಂದ 47 ಅವನು ಸ್ಟಾಪ್ ಆಯ್ತು, ರಿಜೆಕ್ಟ್ ಆಯ್ತಂತ ಕೂತ್ಕೊಳ್ದೆ ಹಿ ವೆಂಟ್ ಆ್ಯಂಡ್ ವರ್ಕ್ಶಾಪಲ್ಲಿ ವರ್ಕ್ ಮಾಡಿ ಫೈನಲಿ ಹಿ ಕುಡ್ ಸಕ್ಸೀಡ್ ಆ್ಯಂಡ್ ಅವರೇನೆ ಪಿಸ್ಟನ್ ರಿಂಗ್ಸ್ನ ಮೇಜರ್ ಸಪ್ಲೈಯರ್ಸ್ ಆಫ್ ದಿ ಟೊಯೋಟಾ ಆಗ್ತಾರೆ. ಬಟ್ ನೌ ದೇ ಆರ್ ದಿ ಬಿಲಿಯನಿಯರ್ಸ್ ಆ್ಯಂಡ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ದಿ ಮೋಟಾರ್ ವೆಹಿಕಲ್ಸ್. ದೇ ಆಲ್ಸೋ ಓನ್ ದಿ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಅವರು ಕೂಡ ಮೇಜರ್ ಶೇರ್ಸ್ನ ತಗೊಂಡಿದ್ದಾರೆ. ಅಂದರೆ ಸೊ ದಟ್ ಪರ್ಸನ್ ಹೂ ಸ್ಟಾರ್ಟೆಡ್ ಅ ಸ್ಮಾಲ್ ವರ್ಕ್ಶಾಪ್, ಅವ್ರು ಕೂಡ ನಿಮ್ಮಂತಹ ಒಂದು ಇನ್ಸ್ಟಿಟ್ಯೂಟಲ್ಲಿ ಫಸ್ಟ್ ಕಲ್ತ್ಕೊಂಡು ಬಂದಂತಹವರು. ಸೊ ನಾವೆಲ್ಲ ಚಂದ್ರಯಾನ 3 ಕೇಳಿದ್ದೀವಲ್ಲ, ಇಸ್ರೋ ಲಾಂಚ್ ಆಗಿದ್ದು. ಸೊ ಹೋಲ್ ವರ್ಲ್ಡ್ ಅಪ್ರಿಷಿಯೇಟೆಡ್ ದ ಸೈಂಟಿಸ್ಟ್ಸ್, ಬಟ್ ದ ಹಾರ್ಡ್ವೇರ್ ವಿಚ್ ಲ್ಯಾಂಡೆಡ್ ಆನ್ ದ ಮೂನ್, which had the parts from the Bangalore, our Karnataka, right? So ನಮ್ಮ ಈ ಇಂಡಸ್ಟ್ರಿಯಲ್ ಏರಿಯಾ ರಾಜಾಜಿನಗರದಾಗಿರ್ಬಹುದು, ಪೀಣ್ಯ ಇಂಡಸ್ಟ್ರಿಯಲ್ ಆಗಿರ್ಬೋದು, ಅಲ್ಲಿರುವಂತಹ ಇಂಡಸ್ಟ್ರೀಸ್ ಓನರ್ಸು ಮೈಟ್ ಬಿ ಅವರ್ ಅಲ್ಯುಮಿನೈಸ್ ಆಫ್ GTTC, ರೈಟ್? ಸೊ ಅಂತಹ ಅಲ್ಯುಮಿನೀಸ್ ಓದಿದ್ದು ಸಹ ನಿಮ್ಮ ಹಾಗೆ ಬಂದು ಇಲ್ಲೇ ಕೂತು ಓದಿದಂಥವರು. ಸೊ ಹಾಗಾಗಿ ಐ ವುಡ್ ಟೆಲ್ ಆಲ್ ದ ಸ್ಟೂಡೆಂಟ್ಸ್, ಯು ಹ್ಯಾವ್ ಚೂಸನ್ ದ ಬೆಸ್ಟ್ ಥಿಂಗ್ ಆ್ಯಂಡ್ ಟ್ರೈ ಟು ಕಾನ್ಸಂಟ್ರೇಟ್. ಆ್ಯಂಡ್ ಪೇರೆಂಟ್ಸ್ ಡೋಂಟ್ ಲೂಸ್ ಯುವರ್ ಹೋಪ್ಸ್. ಈಗ ನಾನು ಕೂಡ ಒಂದು ಪೇರೆಂಟೇ, ನೀವು ಕೂಡ ಪೇರೆಂಟ್ಸ್ ಆಗಿರೋದ್ರಿಂದ ನಮ್ಮ ಜವಾಬ್ದಾರಿಯೂ ಸಹ ಬಹಳಷ್ಟಿದೆ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋದ್ರಲ್ಲಿ. ಬಿಕಮ್ ಅ ವೆರಿ ಗುಡ್ ಸ್ಕಿಲ್ ಮಾಸ್ಟರ್ಸ್ ಆ್ಯಂಡ್ become entrepreneurs rather than giving joining anywhere for the jobs. I wish you all the best. Thank you. ಈ ಪ್ರಥಮ ಸೆಮಿಸ್ಟರ್ ಡಿಪ್ಲೊಮೊ ಕೋರ್ಸಿಗೆ ನಮ್ಮ GTTCಗೆ ಆಯ್ಕೆಯಾಗಿರೋಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಪೋಷಕರಿಗೂ ಸಹ ಅಭಿನಂದನೆ. ಯಾಕಂದರೆ ಇಂಥ ಒಂದು ಒಳ್ಳೆಯ ಒಂದು ಸಂಸ್ಥೆಗೆ ತಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಿದ್ದೀರ ಅಂದರೆ ಅದು ನಿಮ್ಮ ಮಕ್ಕಳ ಒಂದು ಭವಿಷ್ಯ ಉತ್ತಮವಾಗೋದ್ರಲ್ಲಿ 100% ಗ್ಯಾರಂಟಿ. ಈಗಾಗಲೇ ನಮ್ಮ GTTC ಕೇಂದ್ರಗಳಲ್ಲಿ ಏನು ಈ ಒಂದು ಕೋರ್ಸ್ಗಳು ಮಾಡಿದ್ದಾರೆ, ಸೊ ಅವರೆಲ್ಲ ಒಳ್ಳೊಳ್ಳೆ ಉದ್ಯೋಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಉನ್ನತ ವ್ಯಾಸಂಗಕ್ಕೂ ಸಹ ಅವಕಾಶ ಇದೆ. ಯಾಕಂದರೆ ನಮ್ಮ ಈ ಡಿಪ್ಲೊಮೊ ಕೋರ್ಸು AICTE ಇಂದ ರೆಕಗ್ನೈಸ್ ಆಗಿರೋದ್ರಿಂದ ಅವರು ಉನ್ನತ ವ್ಯಾಸಂಗ ಮಾಡ್ತೀವಿ ಅಂದರೆ ಅವರು BE ಇಂಜಿನಿಯರಿಂಗ್ ಕೋರ್ಸನ್ನು ಸಹ ಮಾಡ್ಬೋದು. ಸೊ ಈಗ ನಾವು ವಿದ್ಯಾರ್ಥಿಗಳಿಗೆ ನಾನು ಒಂದು ಮಾಹಿತಿನ ಕೊಡೋದಕ್ಕೆ ಅಂದರೆ ಅವರಿಗೊಂದು ವಿನಂತಿ ಏನಂದರೆ, ನೀವು 1ರಿಂದ ಇವಾಗ SSLC ಅಂದರೆ 10th ಸ್ಟ್ಯಾಂಡರ್ಡ್ ತನಕ ಮುಗಿಸಿದ್ದೀರಾ. ರಿಯಲ್ ಲರ್ನಿಂಗ್ ಸ್ಟಾರ್ಟ್ ಆಗೋದೇ ಇವಾಗಿಂದ. ಸೊ ತಾವು ಈ ಒಂದು ಕೋರ್ಸಿಗೆ ಸೇರಿದ ಮೇಲೆ ಇದಕ್ಕೆ ಆಸಕ್ತಿ ಮತ್ತು ವಹಿಸಿ ನೀವು ಕೋರ್ಸನ್ನು ಕಲಿತ್ರೆ, ಏನು ಇವಾಗ 3 ವರ್ಷ ಇಲ್ಲಿ ತರಬೇತಿ ನೀಡಲಾಗುತ್ತೆ, ಆ ತರಬೇತಿನ ನೀವು ಅಚ್ಚುಕಟ್ಟಾಗಿ ಕಲಿತು ಮುಂದೆ ಬಂದರೆ ನಿಮಗೆ ಕೆಲಸ ಉದ್ಯೋಗ ಗ್ಯಾರಂಟಿ. ಅದ್ರ ಜೊತೆಗೆ ಉದ್ಯೋಗಿ ಆಗೋದಕ್ಕಿಂತ ಉದ್ಯಮಿ ಆಗೋದಕ್ಕೆ ತಾವು ಆ ಒಂದು ಗುರಿನ ಇಟ್ಟು ಈ ಒಂದು ಕೋರ್ಸನ್ನು ಮುಗಿಸ್ಬೇಕು. ಉದ್ಯಮಿ ಆದರೆ ನಿಮ್ಮ ಭವಿಷ್ಯದಲ್ಲಿ ಬೇರೆಯವರಿಗೆ ಉದ್ಯೋಗವನ್ನು ಸಹ ನೀಡ್ಬೋದು. ಆ ನಿಟ್ಟಿನಲ್ಲಿ ನೀವು ಆ ಒಂದು ಗುರಿ ಇಟ್ಕೊಂಡು ಈ ಕೋರ್ಸನ್ನು ಶ್ರಮವಿಟ್ಟು ವಹಿಸಿ ಕಲಿತು ಕೋರ್ಸ್ ಮುಗಿಸ್ಕೊಂಡು ಒಳ್ಳೆ ಭವಿಷ್ಯ ರೂಪಿಸ್ಕೋಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಪೋಷಕರಿಗೆ ಹೇಳೋದೇನೆಂದರೆ, ವಿದ್ಯಾರ್ಥಿಗಳಿಗೆ ಮೊಬೈಲ್ ಬಳಕೆ ಮಾಡೋದನ್ನು ತಪ್ಪಿಸಿ ಆದಷ್ಟು ಈ ಕೋರ್ಸಿಗೆ ನಮ್ಮ ಕ್ಯಾಂಪಸ್ಸಿಗೆ ಬರಬೇಕಾದ್ರೆ ಯಾವುದೇ ವಿದ್ಯಾರ್ಥಿಗಳು ಮೊಬೈಲನ್ನು ತಗೊಳ್ಬಾರ್ದು. ಸೊ ಹಾಗಾಗಿ ತಾವು ಫಸ್ಟ್ ಡೇಯಿಂದನೇ ಅವರಿಗೆ ಮೊಬೈಲನ್ನು ಇನ್ಸ್ಟಿಟ್ಯೂಷನಿಗೆ ತರಬಾರ್ದು ಅಂತಲೇ ಹೇಳಿ. ಸೊ ಅದೊಂದು ವಿನಂತಿ. ಹಾಗಾಗಿ ಯಾಕಂದರೆ ಇಲ್ಲಿ ಅವ್ರಿಗೇನಿದೆ, ನಮ್ಮ ಕಂಪ್ಯೂಟರ್ಸ್ ಲ್ಯಾಬ್ಗಳಲ್ಲಿ ಅವರಿಗೆಲ್ಲರೂ ಮಾಹಿತಿನೂ ಏನಿದೆ ಸಿಗುತ್ತೆ. ಸೊ ಹಾಗಾಗಿ ಮೊಬೈಲ್ ಅವಶ್ಯಕತೆ ಇರೋದಿಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸೊ ನಮ್ಮ GTTC ಸ್ಥಾಪನೆ ಆಗಿದ್ದೇನೆ ಈ ಒಂದು ಡಿಪ್ಲೊಮೊ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಕೋರ್ಸು.
ಸೊ ಇದು ಏನಕ್ಕೆ 1972ರಲ್ಲಿ ಸ್ಥಾಪನೆಯಾಗಿದ್ದು ನಮ್ಮ ಕೈಗಾರಿಕಾ ಕ್ಷೇತ್ರದಲ್ಲಿ ನುರಿತ ಮಾನವ ಸಂಪನ್ಮೂಲ ಒಂದು ಬೇಕಾಗಿರೋದ್ರಿಂದ ಅದಕ್ಕೆ ಈ ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಈ ಕೋರ್ಸ್ ಸ್ಟಾರ್ಟ್ ಮಾಡಿದ್ದು ಉದ್ದೇಶನೇ ಈ ಒಂದು ಟೂಲ್ ಆ್ಯಂಡ್ ಡೈ ಮೇಕಿಂಗಲ್ಲಿ ಅವರು ತರಬೇತಿ ಪಡೆದು ಇಂಡಸ್ಟ್ರಿಗಳಲ್ಲಿ ಹೆಚ್ಚಿನ ಉತ್ಪಾದನೆ ಮತ್ತು ಆ ಡಿಸೈನ್ ಫೀಲ್ಡ್ ಆಗಲಿ ಅದನ್ನೆಲ್ಲ ಹೆಚ್ಚಿಗೆ ಅವರು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅಂದ್ಬಿಟ್ಟೆ ಅವರಿಗೆ ಉತ್ತಮ ಒಂದು ಭವಿಷ್ಯ ರೂಪಿಸೋದಕ್ಕೆ ಕರ್ನಾಟಕ ಸರ್ಕಾರ ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ದು. ಅಲ್ಲಿಂದ ಇದುವರೆಗೂ ಒಳ್ಳೆಯ ಒಂದು ಹೆಸರನ್ನು ಸಹ ತಂದಿದೆ. ದೇಶ ವಿದೇಶಗಳಲ್ಲೂ ಸಹ ಬಹಳ ಬೇಡಿಕೆ ಇರುವಂಥ ಒಂದು ಕೋರ್ಸು. ಸೊ ನಮ್ಮ GTTCನಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಇವತ್ತು ಬಹಳ ಜನ ಉದ್ಯಮಿಯಾಗಿದ್ದಾರೆ. ವಿದೇಶದಲ್ಲಿ ಮತ್ತು ದೇಶದಲ್ಲಿ ಒಳ್ಳೆಯ ಒಂದು ಸ್ಥಾನದಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅದೇ ರೀತಿ ತಾವು ಸಹ ಈ ಕೋರ್ಸನ್ನು ಕಲಿತು ಮುಂದಿನ ತಮ್ಮ ಭವಿಷ್ಯದಲ್ಲಿ ಒಳ್ಳೆಯ ಒಂದು ಪೊಸಿಷನ್ಗೆ ರೀಚ್ ಆಗಬೇಕು ಅನ್ನೋದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಡಿಪ್ಲೊಮೊ ಕೋರ್ಸು 4 ವರ್ಷದಾಗಿದೆ. ಅಂದರೆ 3 ವರ್ಷ ನಾವು ಇಲ್ಲಿ ತರಬೇತಿ ಕೊಡ್ತೀವಿ. ಇದು ಸೆಮಿಸ್ಟರ್ ವೈಸಲ್ಲಿ ನಡೆಯುತ್ತೆ. ಹಾಗೆ 1 ವರ್ಷ ಇನ್ಪ್ಲಾಂಟ್ ಟ್ರೈನಿಂಗ್, ಅಂದರೆ ಕೈಗಾರಿಕೆಗಳಲ್ಲಿ ಕಡ್ಡಾಯವಾಗಿ ಅವರು ಕಾರ್ಯನಿರ್ವಹಿಸಬೇಕು. ಸೊ ಆ ಒಂದು ಕೋರ್ಸ್ 4 ವರ್ಷ ಆದಮೇಲೆ ಅವರಿಗೆ ನಾವು ಸರ್ಟಿಫಿಕೇಟ್ ಅವಾರ್ಡ್ ಮಾಡ್ತೀವಿ. ಅದಾದಮೇಲೆ ಅವರು ಕೆಲಸಕ್ಕೆ ಸೇರ್ತಾರೆ. ಹಾಗೆ ಇನ್ನು ಅವರಿಗೆ ಹೆಚ್ಚಿನ ಉನ್ನತ ವ್ಯಾಸಂಗ ಮಾಡ್ತೀವಿ ಅಂದರೆ ಅದಕ್ಕೂ ಸಹ ಅವಕಾಶ ಇದೆ. ಸೊ ಇಂಜಿನಿಯರಿಂಗ್ ಡೈರೆಕ್ಟಲ್ಲಿ ಸೆಕೆಂಡ್ ಇಯರಿಗೆ ಹೋಗೋ ಒಂದು ಅವಕಾಶವೂ ಇದೆ. ಮತ್ತು ಅವರು ಉದ್ಯಮಿ ಆಗೋದಕ್ಕೂ ಬಹಳ ಅವಕಾಶ ಇದೆ. ಸೊ ಆದ್ದರಿಂದ ಒಳ್ಳೆಯ ಭವಿಷ್ಯ ಇದೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಾನು ಈ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.